ಹಾಯ್ ಹಲೋ ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಚಂದ್ರಶೇಖರ್ KG ಮಾತಾಡ್ತಾ ಇದ್ದೀನಿ ಮುಸ್ಸಂಜೆ ನಗು ಯೂಟ್ಯೂಬ್ ಚಾನಲಿಂದ. ಸೊ ನಾನಿವತ್ತು ನಿಮಗೆ ಮತ್ತೊಂದು ವಿಡಿಯೋ ಮುಖಾಂತರ ಏನು ತೋರಿಸ್ತಾ ಇದ್ದೀನಿ ಅಂದರೆ, ನಾನಿವತ್ತು ನನ್ನ ಗೋಪ್ರೋ ಕ್ಯಾಮ್ರಾಗೆ ತೊಗೊಂಬಂದಿರೋ ಒಂದು ಹೊಸ ಬ್ಯಾಟ್ರಿ ಫೀಚರ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಚೆನ್ನಾಗಿದೆ, ಯೂಸ್ ಮಾಡಿದ್ದೀನಿ ಆಲ್ರೆಡಿ 1 ವೀಕ್ ಆಯಿತು. ಸೊ ಇನ್ನೂ ಚೆನ್ನಾಗಿ ವರ್ಕ್ ಆಗ್ತಿದೆ ಮತ್ತು ಯಾವುದೇ ಏನಂತಾರೆ ನೆಗೆಟಿವ್ ಪಾಯಿಂಟ್ಸ್ ಇಲ್ಲ ಅಂತ ಹೇಳ್ಬೋದು. ಬಟ್ ಎನಿವೆ ನಾನು ನಿಮಗೆ ಅನ್ಬಾಕ್ಸಿಂಗ್ ಮಾಡಿ ವಿಡಿಯೋನ ತೋರಿಸ್ತೀನಿ. ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ. ನಿಮ್ಮ ಏನೇ ಅನಿಸಿಕೆ ಕ್ವಶನ್ ಇದ್ರು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಬನ್ನಿ ವೀಕ್ಷಕರೇ. ಸೊ ನೀವು ನೋಡ್ತಾ ಇದ್ದೀರಲ್ಲ, ಇದು ನನ್ನ ಕೈಯಲ್ಲಿರುವ ಅಮೆಜಾನ್ ಇಂದ ಬಂದಿರತಕ್ಕಂಥ ಒಂದು ಹೊಸ ಪ್ರಾಡಕ್ಟು. ಸೊ ನಾನು ಅದನ್ನು ಅನ್ಬಾಕ್ಸಿಂಗ್ ಆಲ್ರೆಡಿ ಬಾಕ್ಸ್ ಓಪನ್ ಮಾಡಿದೆ. ಸೊ ಅದು ನಿಮಗೆ ತೋರಿಸೋಣ ಅಂತ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ಇದು ಬಾಕ್ಸ್ನ ಏನಂತಾರೆ ಒಂದು ಪ್ಯಾಕಿಂಗ್ನ ಒಂದು ವ್ಯವಸ್ಥೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಫುಲ್ಲು ಡೆಡ್ ಆದರೆ ಇದು ಒಂದು ಅರ್ಧ 50% ಚಾರ್ಜ್ ಇದ್ದರೆ ಇದು, ಮತ್ತು ಇದು ಬಂದು 100% ಚಾರ್ಜ್ ಆಗಿದ್ದಾಗ ತೋರಿಸುವ ಒಂದು ಸಿಂಬಲ್. ಸೊ ಚೆನ್ನಾಗಿದೆ ಬ್ಯಾಟ್ರಿ ನೋಡೋಕ್ಕೇನೋ. ಸೊ ನೋಡ್ಬೋದು ನೀವು ಇಲ್ಲಿ ಅದ್ರ ಡೀಟೇಲ್ಸ್ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಮತ್ತು ಇಲ್ಲೊಂದು QR ಕೋಡ್ ಸ್ಕ್ಯಾನ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಏನಕ್ಕೆ ಅಂದರೆ, ಸೊ ಇದ್ರ ಮೇಲೆ ಒಂದು ಸ್ಕ್ರಾಚಸ್ ಇದೆ, ಅದನ್ನು ಸ್ಕ್ರಾಚ್ ಮಾಡಿಬಿಟ್ಟು ನೀವು ಅದನ್ನು ಸ್ಕ್ಯಾನ್ ಮಾಡಿದ್ರೆ ಕಂಪ್ನಿ ಡೀಟೇಲ್ಸ್ ನೇಮೇ ಬತ್ತು ಅಂದರೆ ಪಕ್ಕ ಒರಿಜಿನಲು ಅಂತ. ಸೊ ನೀವು ಅದಕ್ಕೆ ಒಂದು ನಂಬಿಕೆ ಇಟ್ಟು ತೊಗೋಬೋದು. ಸೊ ಬನ್ನಿ, ಸೊ ಆಗಿದ್ರೆ ಒಳಗಡೆ ಹೇಗಿದೆ ಅಂತ ನೋಡುವ. ಇಲ್ಲಿ ಒಂದು ಮ್ಯಾನ್ಯುವಲ್ ಕೂಡ ಇದೆ. ಸೊ ಮ್ಯಾನ್ಯುವಲಲ್ಲಿ ನಿಮಗೆ ಬೇಕಾಗಿದ್ದಂತಹ ಡೀಟೇಲ್ಸ್ ಸಿಗುತ್ತೆ, ಯಾವ ಥರ ಯೂಸ್ ಮಾಡಬೇಕು ಮತ್ತು ಯಾವ ಥರ ಏನು ಅಂತ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿದ್ದಾರೆ. ಸೊ ನಾನು ಇದು ಆಲ್ರೆಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದಂಗೆ ಇದೊಂದು ಫೋಟೋ ಅಂದರೆ ಪರ್ಸೆಂಟೇಜು, ಮತ್ತು ಪ್ರತಿಯೊಂದು ಈ ಮ್ಯಾನ್ಯುವಲಲ್ಲಿದೆ. ಇದಕ್ಕೆ USB ಕೇಬಲ್ ಕೊಟ್ಟಿದ್ದಾರೆ, ಐಫೋನ್ ಕೇಬಲ್ ಕೊಟ್ಟಿದ್ದಾರೆ, ಪ್ರತಿಯೊಂದಿದೆ. ಓಕೆ, ಈ ಮ್ಯಾನ್ಯುವಲ್ನ ಪಕ್ಕಕ್ಕೆ ಇಡೋಣ, ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಬಾಕ್ಸ್ ಒಳಗಡೆ ಏನೇನಿದೆ ಅಂತ ನೋಡುವ ಒಂದು ಏನಂತಾರೆ ಸಮಯ ಅಂತ ಹೇಳ್ಬೋದು. ಇವಾಗ ನಾವು ಬಾಕ್ಸ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇಲ್ಲ, ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀವಿ. ಸೊ ಇದ್ರ ಕವರ್ ಕೊಟ್ಟಿದ್ರು, ನಾನು ಕವರ್ ಆಲ್ರೆಡಿ ತೆಗೆದು ಹಾಕಿದ್ದೀನಿ. ಯಾಕಂದರೆ ನಿಮಗೆ ತೋರಿಸುವ ವಿಡಿಯೋ ಲೆಂತಿ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ವಿಡಿಯೋದಲ್ಲಿ ಇದನ್ನು ತೆಗೆದು ಹಾಕಿದ್ದೀನಿ. ಈ ಬಾಕ್ಸ್ ಒಳಗೆ ಏನೇನು ಕೊಟ್ಟಿರ್ತಾರೆ ಅಂದರೆ, ಒಂದು ಚಾರ್ಜಿಂಗ್ದು ಬಾಕ್ಸು, ಇದರೊಳಗಡೆ ಬ್ಯಾಟ್ರಿ 3, ಜೊತೆಗೆ ಒಂದು USB ಕೇಬಲ್ಲು C ಟೈಪು. ಸೊ ನೀವು ನೋಡ್ತಾ ಇದ್ದೀರಲ್ಲ, ಇದು C ಟೈಪು, ಇದು ಬಾಕ್ಸು, ಇದು ಒಂದು ಬಾಕ್ಸು, ಇದು ಒಂದು ಬಾಕ್ಸ್. ಇದೆಲ್ಲ ಸೇಫ್ಟಿ ಪ್ರಿಕಾಷನ್ಗೆ ಕೊಟ್ಟಿರ್ತಾರೆ. ಸೊ ಇದು ಬಂದು USB ಕೇಬಲು. ನೀವು ಯಾವುದೇ ಥರಂತಹ ಲ್ಯಾಪ್ಟಾಪ್ಗೆ ಚಾರ್ಜಿಂಗ್ ಮಾಡ್ಕೊಳ್ಳೋಕ್ಕಾಗಲ್ಲ, ಮೊಬೈಲ್ಗೆ ಚಾರ್ಜಿಂಗ್ ಮಾಡ್ಕೊಳ್ಳೋ ಕೇಬಲ್ ಇದೆಯಲ್ಲ, ಸೊ ಅದಕ್ಕೆ ಕನೆಕ್ಟ್ ಮಾಡಿಕೊಂಡು ನೀವು ಆರಾಮಾಗಿ ಚಾರ್ಜ್ ಮಾಡೋದು. ಬಟ್ ಒಂದು ಕಂಡೀಷನ್ ಇದೆ, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಏನಂತ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಸೊ 5 ವೋಲ್ಟ್ಸು 2.4 ಆ್ಯಮ್ಸ್ ಇರೋದ್ರ ಮಾತ್ರ ಕನೆಕ್ಟ್ ಮಾಡಿ. ಈಗ ಎಕ್ಸ್ಟ್ರಾ ಏನಂದರೆ ಚಾರ್ಜರ್ ಅಂದರೆ ಫಾಸ್ಟ್ ಚಾರ್ಜಿಂಗ್ ಎಲ್ಲ ಬಂದಿದ್ದಾರ, ಸೊ ಅದರಿಂದ ನೀವು ಯೂಸ್ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಸೊ ದಯವಿಟ್ಟು ಈ ಪ್ರಿಕಾಷನ್ನ ನೋಡಿಕೊಂಡು ಚಾರ್ಜ್ ಮಾಡಿ ಇಲ್ಲಿ. ಸೊ ಇಲ್ಲ ಅಂದರೆ ಬ್ಯಾಟ್ರಿ ಬೇಗ ಮನೆಗೆ ಹೋಗುವ ಸಾಧ್ಯತೆ ಇರುತ್ತೆ. ಟೆಲ್ಸನ್ನಿಂದ ಮತ್ತೊಂದು ಅದ್ಭುತವಾದಂತಹ ಕೊಡುಗೆ ಅಂತ ಹೇಳ್ಬೋದು. ಇದ್ರ ಮೇಲೆ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಸೊ ನಿಮ್ಗೆ ಯಾವ ಥರ ಚಾರ್ಜ್ ಹಾಕಬೇಕು ಏನು ಅಂತ. ಸೊ ನೋಡಿ, ಇಲ್ಲಿ 3 ಕಲರ್ ಇದೆಯಲ್ಲ, ನಾನು ಇಲ್ಲಿ ಬಾಕ್ಸಲ್ಲಿ ತೋರಿಸಿದ್ನಲ್ಲ, ಸೊ ಈ 3 ಕಲರು. ಸೊ ಇದು ಚಾರ್ಜಿಂಗ್ ಆಗ್ತಾಗ ಆನ್ ಆಗುತ್ತೆ, ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಆನ್ ಆಗಲ್ಲ. ಸೊ ನೋಡಿ, ನಾನು ಇವಾಗ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಇದು ಒಳಗಡೆ ಏನು ಕಾಣಿಸ್ತಿದೆಯಲ್ಲ, ಇದು ಬಂದು 3 ಗೋಪ್ರೋ ಬ್ಯಾಟ್ರೀಸ್ ತೋರಿಸ್ತೀನಿ. ಒಂದೊಂದೇ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ನಂಬರ್ 1, ನಂಬರ್ 2, ನಂಬರ್ 3. ಈ 3 ಬ್ಯಾಟ್ರಿಗಳು ಏನಿದೆ, ಇದು ಬಂದು ಗೋಪ್ರೋಗೆ ಕನೆಕ್ಟ್ ಮಾಡುವಂತಹ ಬ್ಯಾಟ್ರಿಗಳು. ಆದರೆ ಇದು ಗೋಪ್ರೋ ಕಂಪ್ನಿದಲ್ಲ, ಇದು ಬಂದು ಟೆಲ್ಸನ್ ಕಂಪ್ನಿದು. ಬಟ್ ನಾನು ಯೂಸ್ ಮಾಡಿರೋ ಕಾರಣದಿಂದ ಹೇಳ್ತಾ ಇದ್ದೀನಿ, ಚೆನ್ನಾಗಿದೆ. ಸೊ ಉಪಯೋಗಕ್ಕೆ ನಾವು ಬಳಸ್ಕೋಬಹುದು. 1 ಅವರ್ ಚಾರ್ಜಿಂಗ್ ಅಂತೂ ಬರುತ್ತೆ. ಸೊ ಏನು ಅದರಲ್ಲೇನು ಟೆನ್ಷನ್ ಇಲ್ಲ ಅಂತ ಹೇಳ್ಬೋದು. ಮ್ಯಾಕ್ಸಿಮಮ್ ಅಂದರೂ 45 ಮಿನಿಟ್ಸ್ ಅಂತೂ ಬರೋದು, ಅದರಲ್ಲಿ ಯಾವುದೇ ಮೋಸ ಇಲ್ಲ. ಸೊ ನೀವು ನೋಡ್ತಾ ಇದ್ದೀರಾ, 3 ಬ್ಯಾಟ್ರಿಗಳು ಕೇವಲ 4500ಗೆ ಇರಬಹುದು. ಹೆಚ್ಚು ಕಮ್ಮಿ ಅರೌಂಡ್ ಆಗ್ಬೋದು. ಅಮೆಜಾನಲ್ಲಿ ನಿಮ್ಮದು ವೋಚರ್ ಗೀಚರ್ ಇದ್ದರೆ ಇನ್ನೂ ಕಮ್ಮಿ ಆಗ್ಬೋದು. ಸೊ ನೋಡ್ತಾ ಇದ್ದೀರಲ್ಲ, ನೋಡೋಕ್ಕೆ ಚಿಕ್ಕ ಚಿಕ್ಕ ಬ್ಯಾಟ್ರಿಗಳು ಕಾಣ್ಬೋದು. ಬಟ್ ನಾನು ಆಲ್ರೆಡಿ ಟೆಸ್ಟ್ ಮಾಡಿದ್ದೀನಿ, ಎಕ್ಸಾಕ್ಟಾಗಿ ಗೋಪ್ರೋಗೆ ಆಗುತ್ತೆ, ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಬ್ಯಾಟ್ರಿಗಳಲ್ಲಿ ಫಿಕ್ಸ್ ಮಾಡುವ ಹಂತದಲ್ಲಿ. ಇನ್ನು ಚಾರ್ಜಿಂಗ್ ಆದರೆ ಚಾರ್ಜಿಂಗ್ ಕೂಡ ಮಾಡ್ಬೋದು. ಸೊ ಅದನ್ನು ಕೂಡ ನಾನು ನಿಮ್ಗೆ ತೋರಿಸ್ತೀನಿ, ಯಾವ್ಯಾವ ರೀತಿ ಇರುತ್ತೆ, ಕಲರ್ ಯಾವ ರೀತಿ ಬರುತ್ತೆ ಅಂತ. ಸೊ ನೋಡೋಣ ಬನ್ನಿ. ಸೊ ಯಾವುದು ಚಾರ್ಜಿಂಗ್ ಆಗಿದೆ ಅದನ್ನು ಎತ್ಕೊಳ್ಳಿ, ಇನ್ನು ಮಿಕ್ಕಿದ 2 ಚಾರ್ಜಿಂಗ್ ಕನೆಕ್ಟ್ ಮಾಡಿ.
ಸೊ ನೀವು ಬ್ಯಾಟ್ರಿ ಹಾಕಿಲ್ಲ ಅಂದರೆ ಆ ಪಾಯಿಂಟು ಡಿಡಕ್ಟ್ ಆಗಲ್ಲ. ಓಕೆನಾ, ಅಲ್ಲಿ ಬ್ಯಾಟ್ರಿ ಹಾಕಿದ್ರೆ ಮಾತ್ರ ಅದು ಸಿಂಬಲ್ ತೋರಿಸೋದು, ಇಲ್ಲ ಅಂದರೆ ಅದು ಎಂಟಿ ಆಗಿರುತ್ತೆ. ಸೊ ಅದಕ್ಕೆ ಯಾವುದೇ ರೀತಿಯಂತಹ ಪ್ರಾಬ್ಲಮ್ ಇಲ್ಲ. ಈಗ 2 ಚಾರ್ಜರ್ ಆಗ್ತಿದೆ ಆಗಲಿ. ಸೊ ಇದು ಆಲ್ರೆಡಿ 100% ಆಗಿದೆ ಚಾರ್ಜರು. ಸೊ ಬೇಕಾದ್ರೆ ನೀವು ಇಲ್ಲಿ ಆವಾಗಲೇ ನೋಡಿದ್ರಲ್ಲ ಗ್ರೀನ್, ಸೊ ಇದನ್ನು ಬೇಕಾದ್ರೆ ನೀವು ಎತ್ತು ಗೋಪ್ರೋಗೆ ಕನೆಕ್ಟ್ ಮಾಡಿಕೊಂಡು ನಿಮ್ಮ ಮುಂದಿನ ಲಾಗು ವೀಡಿಯೋಗೆ ಇದನ್ನು ಯೂಸ್ ಮಾಡ್ಕೋಬೋದು. ಗೋಪ್ರೋದಲ್ಲೂ ಬ್ಯಾಟ್ರೀಸ್ಗಳಿದೆ, ಬಟ್ ಅದು ಸ್ವಲ್ಪ ಕಾಸ್ಟ್ಲಿ ಇರೋ ಕಾರಣ ನಾನು ಇದನ್ನೇ ತೊಗೊಂಡಿದ್ದು. ಗೋಪ್ರೋ ಕಂಪೇರ್ ಮಾಡಿದ್ರೆ ಇದಕ್ಕೆ 2000 ಕಡಿಮೆ ಇದೆ. ಅಲ್ಲಿ 2 ಬ್ಯಾಟ್ರಿಗೆ 6000 ಸಮಥಿಂಗ್ ಆಗುತ್ತೆ, ಇಲ್ಲಿ 3 ಬ್ಯಾಟ್ರಿಗೆ 4000 ಸಮಥಿಂಗ್ ಆಗುತ್ತೆ. ಸೊ ವರ್ತ್ ಇದೆ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಇನ್ನೂ ದಿನ ಯೂಸ್ ಮಾಡ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ಏನಾದರೂ ಡಿಸ್ಅಡ್ವಾಂಟೇಜ್ ಇದೆಯಾ ಅಂತ ನೋಡ್ಬೋದು. ಈಟ್ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಇರುತ್ತೆ, ಸೊ ಅಂತ ಜಾಸ್ತಿನಿಲ್ಲ ಕಡಿಮೆ ಇಲ್ಲ ಅಂತ ಹೇಳ್ಬೋದು. ಬಟ್ ಚೆನ್ನಾಗಿದೆ, ಬಟ್ ಚೋಟ ಇದೆ. ನಾನು ಫಸ್ಟ್ ಇದು ತೊಗೊಂಡಾಗ ಆಗುತ್ತೋ ಇಲ್ವೋ ಅಂದ್ಕೊಂಡಿದ್ದೆ, ಬಟ್ ಆಮೇಲೆ ಚೆಕ್ ಮಾಡಿದ್ಮೇಲೆ ಪರ್ಫೆಕ್ಟು ಕರೆಕ್ಟಾಗಿ ಆಯಿತು. ಸೊ ಫಿಕ್ಸ್ ಮಾಡಿದ್ದೆ, ಆಲ್ರೆಡಿ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ. ಸೊ ಚೆನ್ನಾಗಿತ್ತು, ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಬರೀ ವೀಡಿಯೋಗಳನ್ನ ಮಾತ್ರ ನೋಡ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮುಂದಿನ ದಿನಗಳು ಒಳ್ಳೊಳ್ಳೆ ವೀಡಿಯೋಗಳು ಮಾಡೋಕ್ಕೆ ಖುಷಿ ಆಗುತ್ತೆ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಜೊತೆಗೆ ನಾನಿವಾಗ ಮಾತಾಡ್ತಾ ಇರೋದು ರೀಸೆಂಟಾಗಿ ರಿವ್ಯೂ ಮಾಡಿದಂತಹ ಡಿಜಿಟೆಕ್ ಮೈಕಿಂದ, ವೈರ್ಲೆಸ್ ಮೈಕಿಂದ ಅದ್ಭುತವಾಗಿ ನಿಮಗೆ ಕೇಳಿಸ್ತಿದ್ರೆ ತೊಗೊಳ್ಳಿ. ಸೊ ಮಿಡಲ್ ಕ್ಲಾಸ್ಗೆ, ಸ್ಟಾರ್ಟಪ್ಗೆ, ಯೂಟ್ಯೂಬರ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸೋಣ. ನಮಸ್ಕಾರ.